ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ನೋಡಿ ಸರ್. ಕೈ ತರ್ಸ ಹೇಳ್ತೇನೆ ತರ್ಸೋ ನೋಡಿ ಸರ್, ನಮ್ ಡಾಕ್ಯುಮೆಂಟ್ ಇರೋ ಕಿತ್ತಿರೋದು. ನಡೆಯೋ ಅಲ್ಲಿ ಸ್ಟೇಷನ್ ಬರ್ತೀನಿ ಸರ್ ನಾನು. ಕೋರ್ಟ್ ಆರ್ಡರ್ ನಡೆಯಲ್ಲ ಅಂದ್ರೆ ಕೋರ್ಟ್ಗೆ ಬೈದಿದ್ದು ಕೋರ್ಟ್ಗೆ ಬೈಬೋದ ಸರ್? ಯಾರನ್ನ ಇರ್ಲಿ ಅವನು ಕೋರ್ಟ್ಗೆ ಹೆಂಗ್ ಬೈತಾನೆ? ಸ್ಟೇಷನ್ ಅಂತ ನಡೀರಿ, ಅಲ್ಲಿ ಮಾತಾಡೋಣ. ಸಬ್ ಇನ್ಸ್ಪೆಕ್ಟರ್ ಕರೀತದ ನಡ್ರಿ. ಬರ್ತೀವಿ ಸರ್, ಸ್ಟೇಷನ್ಗೆ ಬರ್ತೀವಿ. ಹೇಳೋದು ಅರ್ಥ ಮಾಡ್ಕೋ. ಗಾಡಿ ತರ್ಸೋದನ್ನ ಗಾಡಿ ತರ್ಸ. ಅಲ್ಲ ನೀವೇ ಹೊಡೆದ್ರೆ ಹೊಡ್ಸ್ಕೊಳ್ರ, ನೀವೇನು ಓಡಾಡ್ತಾ ಇದ್ರಲ್ಲ, ಹೊಡೆದು ಹೊಡಿತೀವಿ. ಬರಲ್ಲ, ಇಲ್ಲೇ ಕರ್ಸಿ ನಿಮ್ಮ ಸಂಸ್ಥೆ ಗಲಾಟೆ ಮಾಡ್ತಾ ನಡೀತದೆಯಲ್ಲ ಸರ್. ಏನ್ ಸರ್ ನಾವು ಕಿತ್ತಿದ್ದಾರೆ ಅವರು, ಬಂದು ರೋಡಿಸಮ್ ಮಾಡ್ತಾ ಇದ್ದಾರೆ. ಬರಲ್ಲ, ಬರ್ತೀವಿ ಸ್ಟೇಷನ್ಗೆ ಬರ್ತೀವಿ. ಕಟ್ ಮಾಡಲ್ಲ, ನಡಿ ಸ್ಟೇಷನ್ ಅಂತ ನಡಿ ನಡಿ. ಕಾಯಿ ತೋರ್ಸೋ ನಡಿ. ಬರಪ್ಪ, ಇನ್ ಯಾರು ಕಾಯಿ ಕೀಳ್ಬಾರ್ದಿಲ್ಲ. ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಕಿತ್ಕೊಳ್ಬಂತ. ಗಾಡಿ ತೋರ್ಸ್ರಿ. ಕಾಯಿ ಎಲ್ಲ ಕಿತ್ತಾಕ್ರೆ ನಾವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಪಟ್ಟಿ ಮಾಡ್ಕೊಂಡು ಹೇಳಿದ್ದಾರೆ. ನಿಮ್ಗೆ ನಿಮ್ಗೆ ಕೊಡ್ತಾ ಅವ್ರಿಗೆ ಅದು ಕೊಡ್ತಾರೆ. ಗಾಡಿ ತರ್ಸ, ಗಾಡಿ ತರ್ಸ್ಬಿಟ್ಟು. ಪಾಣಿ ಇದೆ 1 ಎಕರೆ 29 ಗುಂಟೆ, ಸರ್ವೆ ನಂಬರ್ 140. ಸೈಯದ್ ಮುಜೀಬ್ ಬಿನ್ ಬಾಬಾ ಸಾವಿ 21ವರೆಗೂ ಇದೆ. ಅವರು AC ಕೋರ್ಟ್ನಲ್ಲಿ ಹಾಕೊಂಡು ತಿದ್ದುಪಡಿ ಮಾಡಿ 22ರಿಂದ ಅವ್ರ ಹೆಸರಿಗೆ ಪಾಣಿ ಬರ್ತಾ ಇದೆ. ಅದಕ್ಕೆ ನಾವು AC ನಲ್ಲಿನೂ ಚಾಲೆಂಜ್ ಮಾಡಿದ್ದೀವಿ, ಸಿವಿಲ್ ಕೋರ್ಟ್ನಲ್ಲಿ ಇಂಜೆಕ್ಷನ್ ಆರ್ಡರ್ ತೊಗೊಂಡಿದ್ದೀವಿ, ಸೀನಿಯರ್ ಡಿವಿಷನ್ನಲ್ಲಿ ಡಿಕ್ಲರೇಷನ್ ಸೂಟ್ ಹಾಕಿದ್ದೀವಿ, ಎಕ್ಸಿಕ್ಯೂಷನ್ ಹಾಕಿದ್ದೀವಿ. ಅಷ್ಟು ಕೇಸ್ಗಳು ಇದ್ದು ಸಹ ಅವ್ರು ಕೋರ್ಟ್ಗೆ ಅಟೆಂಡ್ ಆಗಲ್ಲ. ಈ ಥರ ದೌರ್ಜನ್ಯ ಮಾಡಿ ರೌಡಿಸಮ್ ಮಾಡಿ ನಮಗೆ ತೊಂದರೆ. ಹೋದ ವರ್ಷನೂ ಇವ್ರಿಗೆ ಕೊಟ್ಟಿದ್ದೀವಿ, ಇವಾಗೂ ಇವ್ರಿಗೆ ಕೊಟ್ಟಿದ್ದೀವಿ ನಾವು ಫಸಲು. ಇವಾಗ ಬಂದು ಇವ್ರು ಕೀಳು ಕೊಡಿ ಅಂದರು. ಆರ್ಡರ್ ಇದಪ್ಪ ನಮ್ಮ ಹತ್ರ, ಬನ್ನಿ ನಾವು ನಿಲ್ಕೊಂತೀವಿ ಅಂತ ಇವ್ರಿಗೆ ಬಂದ್ರು. ಇವ್ರು ಕೂಲಿಯವ್ರಿಗೆ ದೌರ್ಜನ್ಯ ಮಾಡ್ತಾವ್ರೆ. ಇವ್ರು ತಗೊಂಡಿದ್ದಾರೆ ನಮ್ಮ ಹತ್ರ. ಹೋದ ವರ್ಷನೂ ಇವರು ತಗೊಂಡಿದ್ದಾರೆ, ಮುಂದಿನ ವರ್ಷನೂ ಇವರು ತಗೊಂಡಿದ್ದಾರೆ. ನಾವು ಪ್ರತಿ ವರ್ಷ ಇವ್ರಿಗೆ ಕೊಡೋದು. ಹೇಳಿ ಇವ್ರಿಗೆ ಬೇಕಂದ್ರೆ ಹೋದ ವರ್ಷನೂ ಇವ್ರಿಗೆ ಕಿತ್ತಿರೋದು. ಹೋದ ವರ್ಷ ಅದು ಮುಂದಿನ ವರ್ಷ ಎಲ್ಲ ನಾವೇ ಕಿತ್ತಿದ್ದು. ಈ ವರ್ಷ ಕಿತ್ತಕ್ಕೆ ಬಂದ್ರೆ ಇಲ್ಲಿ ದೌರ್ಜನ್ಯ ಮಾಡ್ತಾ ಇದಾರೆ, ಕಿತ್ತಕ್ಕೆ ಬಿಡ್ತಿಲ್ಲ. ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ? ಯಾರೋ ಅವರು ಮುರಳಿ ಅಂತಿದ್ದಾರೆ, ಅವ್ರ ಕೆಲಸದವರು ಯಾರೋ ಗುರುಮೂವರ್ನ ಕಳಿಸ್ತಾರೆ, ಕಿತ್ತಕ್ಕೆ ಬಿಡ್ತಿಲ್ಲ. ಮೊನ್ನೆನೂ ಹಂಗೆ ಆಗಿರೋದು. ಮೊನ್ನೆ ಎಲ್ಲ ಕಿತ್ತಕ್ಕೆ ಬಂದ್ರೆ ಎಲ್ಲ ಕಾಯಿಗಳೆಲ್ಲ ಅವರೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಬಂದಿದ ತಕ್ಷಣ ಅವರೇ ಕಾಯಿಗಳು ನೀವು ಬರಬಾರ್ದು ಅಂತ ಹೇಳೋದು. 60 ವರ್ಷದಿಂದ ಸಾಧುವಿನಲ್ಲಿ ಇದ್ದೀವಿ ನಾವು. ಕ್ರಯಪತ್ರ ಇದೆ ನಮ್ಮ ಹತ್ರ, EC ಇದೆ. ಆಲ್ರೆಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. SP ಸಾಹೇಬ್ರ ಹತ್ರನೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೋರ್ಟ್ನಲ್ಲಿ ಕೇಸ್ ಇದೆ. ಮುಂದಿನ ವರ್ಷ ನಾನೇ ಕಿತ್ತಿದ್ದು, ಮೊನ್ನೆ ವರ್ಷ ನಾವೇ ಕಿತ್ತಿದ್ದು. ಈ ವರ್ಷ ಕಿತ್ತಕ್ಕೆ ಬಂದ್ರೆ ಬಿಡ್ತಿಲ್ಲ. ಯಾರೋ ಬಂದ್ರು, ಚೇಂಜ್ ಆಗಿಬಿಟ್ಟಿದೆ. ನಾವು ಅಲ್ಲಿ ಕಿತ್ತಿದ ಕಾಯಿಗಳು ಸಹ ಅವರೇ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ದೌರ್ಜನ್ಯ ಮಾಡಿ ಕೆಲಸವನ್ನೆಲ್ಲ ಕಳಿಸ್ಬಿಟ್ಟು ಕೆಲಸವನ್ನು ಹೊಡಿತಾರೆ. ಇದರೆಲ್ಲ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಬೆದರಿಕೆ ಹಾಕಿ ನೀವು ಬರಬಾರ್ದು ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡಿ ಅವ್ರಿಗೆ ಸ್ಟೇಷನ್ಗೆ ಬನ್ನಿ ಅಂತೇಳಿ ದೌರ್ಜನ್ಯ ಮಾಡ್ತಾರೆ. ಅದು ನೋಡಿ ಊರವರು ಯಾರು ಸೆಂಟ್ರ್ನಲ್ಲಿ ಬರ್ತಾ ಇಲ್ಲ. ನೀವು ಬೇಕಂದ್ರೆ ಊರಿಗೆ ಕೇಳಿ, ಯಾರು ಗಿಡ ನಾಟಿ ಮಾಡಿದ್ದಾರೆ, ಯಾರು ಇಷ್ಟು ದಿವಸದಿಂದ ಮಾವಿನಕಾಯಿ ಕಿತ್ತಾ ಇದ್ದಾರೆ ಅಂತ ಎಲ್ಲ ಕೇಳಿ. ಯಾರು ಇಲ್ಲ, ನಾವಿಲ್ಲ ಅಂದರೆ ನಾವು ಬಿಟ್ಕೊಡ್ತೀವಿ, ನಾವೇ ನಾಟಿ ಮಾಡಿರೋದು, ನಮಗೆ ರಿಜಿಸ್ಟರ್ ಆಗಿದೆ, ಇಷ್ಟು ವರ್ಷದಿಂದ ನಾವೇ ಇದ್ದೀವಿ, ಇವಾಗಲೂ ನಾವೇ ಇದ್ದೀವಿ. ಇವಾಗ ಬಂದು 2-3 ತಿಂಗಳು ಮುಂಚೆ ಫೆನ್ಸಿಂಗ್ ಮಾಡಿ ನಮ್ಮ ದಾರಿಗೆ ಅಡ್ಡ ಮಾಡಿಬಿಟ್ಟಿದ್ದಾರೆ. ನಾನು ಕಂಪ್ಲೇಂಟು ಕೊಟ್ಟಿದ್ದೀನಿ, ಈ ಥರ ಅಡ್ಡ ಮಾಡಿದ್ದಾರೆ ಅಂತ. ತಗ್ಸಿ ಅಂದರೆ ಕೋರ್ಟಿಂದ ಆರ್ಡರ್ ತೊಗೊಂಡು ಬನ್ನಿ ಅಂದರು. ಆರ್ಡರ್ ತೊಗೊಂಡು ಬಂದಿದ್ದೀನಿ. ಡಿಫೆಂಡೆಂಟ್ಸ್ ಯಾರೋ ಬಂದು ಮಾವಿನಕಾಯಿ ಕೀಳಬಾರ್ದು ಅಂತ. ಇವಾಗ ನಾವು ಬಂದು ನಮ್ಮ ಗಿಡನಲ್ಲಿ ಕೀಳಿದ್ರೆ ನಾವು ತೊಗೊಂಡಿದ್ದೀವಿ ಬಂದು ಅಡ್ಡ ಹಾಕ್ತಾ ಇದ್ದಾರೆ. ಊರವರು ಯಾರಿಗೂ ಬರ್ತಾ ಇಲ್ಲ. ಇವಾಗ ಮೊನ್ನೆನೂ ನಾವು ಕಿಲೋ ಬರುವಾಗ ಊರವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ವೀರ ಮಾಡೋದು ಅಂತೇಳಿ ಊರವ್ರಿಗೆ ಬೆದರಿಕೆ ಹಾಕ್ತಾರೆ. ಅದಕ್ಕೆ ಊರವರು ಬರಲ್ಲ, ಆಚೆ ಬನ್ನಿ ಅಂತ ನಮ್ಮ ತಪ್ಪಿಂದಾನೆ ನಮ್ಗೆ ಆಚೆ ಕಳಿಸಿದ್ದಾರೆ. ಬೇಟ್ರಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಮೊನ್ನೆ ಹೋಗಿ ಕೋರ್ಟ್ 14/6ಗೆ ಕೋರ್ಟ್ ಆರ್ಡರ್ ತೊಗೊಂಡು ಬಂದಿದ್ದೀನಿ. ಡಿಫೆಂಡೆಂಟ್ಸ್ ಯಾರು ಬಂದು ಮಾವಿನಕಾಯಿ ಕೀಳಬಾರ್ದು ಅಂತ ಆರ್ಡರ್ ತೊಗೊಂಡು ಬಂದಿದ್ದೀನಿ. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಒಂದು ಕೋರ್ಟ್ನಲ್ಲಿ ಡಿಗ್ರಿ ಆಗಿದೆ, ಆರ್ಡರ್ ಆಗಿದೆ, ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ. ಯಾರು ಬರಬಾರ್ದು, ಡಿಫೆಂಡೆಂಟ್ಸು, ಏಜೆಂಟ್ಸು, ಸರ್ವೆಂಟ್ಸು, ಪೊಲೀಸು ಯಾರು ಬರಬಾರ್ದು ಅಂತ ಇದೆ. ಅಷ್ಟಿದ್ದು ಬಂದು ಕೋರ್ಟ್ಗೆ ಅಗೇನ್ಸ್ಟ್ ಹೋಗ್ತಾ ಇದ್ದಾರೆ ಅವರು. ಪೊಲೀಸವ್ರಿಗೆ ಹೇಳಿದ್ರೆ ಕಂಟೆಂಪ್ಟ್ ಹಾಕ್ಕೊಳ್ಳಿ ಅಂತಾರೆ. ಕೇಸ್ಗಳು ಹಾಕಿದ್ರೆ ಕೋರ್ಟ್ಗೆ ಬರಲ್ಲ.
ಇಲ್ಲಿ ಜಮೀನಿನಲ್ಲಿ ಬಂದು ದೌರ್ಜನ್ಯ ಮಾಡ್ತಾವ್ರೆ. ಅವರು ಮುರಳಿ ಅವ್ರ ಹುಡುಗ ಅವ್ರು ಬಂದಿದ್ದಾರೆ ನೋಡಿ, ಅವರೆಲ್ಲ ಮುರಳಿ ಅನ್ನೋರು ಕೌನ್ಸಿಲರ್ ಮುರಳಿ ಅಂತ ಅವ್ರು ತಗೊಂಡಿದಾರಂತೆ. ಅದೆಲ್ಲ ಅವರು ಪಾಣಿಗೆ ಪ್ರೆಸೆಂಟ್ ಬರ್ತಾ ಇರೋದು KGF ಅವರು ಮೆಹರೂನ್ ಬಿ ಅಂತ. ಅವ್ರು ತೀರೋಗ್ಬಿಟ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ನದೀಮ್ ಪಾಷಾ, ಯೂಸುಫ್ ಪಾಷಾ, ಯೂನುಸ್ ಪಾಷಾ ಇವರೆಲ್ಲ ಪೊಲಿಟಿಕಲ್ ಪವರು ರೌಡಿಸಮ್ ಮಾಡಿ ನಮಗೆ ಜೀವ ಬರೋದಕ್ಕೆ ನಮ್ಮ ಜಾಗನಲ್ಲಿ ಬಂದು ನುಗ್ತಾ ಇದ್ದಾರೆ.